ಅಶೋಕ್ ಹಾರ್ನಳ್ಳಿ ಹಿರಿಯ ನ್ಯಾಯವಾದಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಫಸ್ಟ್ ಅವ್ರ ಹತ್ರ ಮಾತಾಡ್ಕೊಂಡು ಉಳಿದಿರುವ ವಿಶ್ಲೇಷಣೆಯನ್ನ ಆಮೇಲೆ ನೋಡ್ತಾ ಹೋಗೋಣ. ಸರ್ ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಸರ್. ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ. ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಇಂಥದ್ದೊಂದು ನಡೆದಿರ್ಲಿಲ್ಲ. ಈಗ ಅಂತಹ ಹೊಸ ಒಂದು ನಿಯಮಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದೀವಿ. ಏನಾಗ್ಬೋದು ಸರ್ ಇನ್ ಕೇಸ್ ಅವ್ರು ಅಟೆಂಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ? ಅಂದ್ರೆ ಈಗ ಕಾನೂನು ಸಂವಿಧಾನದ ಪ್ರಕಾರ ಈ ವರ್ಷದ ಹೊಸದ್ರಲ್ಲಿ ಕರೆಯುವ ಮೊದಲನೇ ಸೆಷನ್ ನಲ್ಲಿ ಗವರ್ನರ್ ಅವರ ಭಾಷಣದಿಂದಾನೇ ಪ್ರಾರಂಭ ಮಾಡಬೇಕು ಅಂತ ನಿಯಮ ಇದೆ. ಹೌದು. ಅವ್ರು ಗವರ್ನರ್ ಭಾಷಣ ಬಿಟ್ಟು ನಾವು ಸದನ ನಡೆಸ್ತೀವಿ ಅನ್ನೋದು ಸೂಕ್ತವಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಈಗ ರಾಜ್ಯಪಾಲರ ಜೊತೆ ಮಾತಾಡಿ ಒಂದು ಹೊಂದಾಣಿಕೆ ಒಂದು ಪರಿಹಾರ ಮಾಡೋದೇ ಸೂಕ್ತವಾಗಿದೆ. ಅದರ್ವೈಸ್ ಈ ವಿಷಯದಲ್ಲೆಲ್ಲ ನ್ಯಾಯಾಲಯಕ್ಕೆ ಹೋಗೋದು ಏನ್, ಇದ್ರಲ್ಲಿ ಕೆಲವು ಪ್ಯಾರ ಓದ್ತೀವಿ ಕೆಲವು ಪ್ಯಾರ ಓದಲ್ಲ ಅನ್ನೋ ಒಂದು ವಿಷಯವನ್ನೇ ಇಟ್ಕೊಂಡು ನ್ಯಾಯಾಲಯದ ಮೊರೆ ಸರ್ಕಾರ ಹೋಗೋದು ಏನ್ ಅಷ್ಟು ಸೂಕ್ತವಾದದ್ದಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಬೇರೆ ತಮಿಳ್ನಾಡಲ್ಲೆಲ್ಲ ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಿರ್ಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಡೆದಿತ್ತು. ಇದು ಮಸೂದೆ ಪ್ರಶ್ನೆ ಏನಿಲ್ಲ, ಇದರಲ್ಲಿ ಭಾಷಣದಲ್ಲಿ ಕೆಲವು ಅಂಶ ತೆಗೀರಿ ಅಂತ ಹೇಳಿದ್ದಾರೆ. ಇದನ್ನ ಒಂದು ಸೂಕ್ತವಾದಂತ ಪರಿಹಾರವನ್ನ ಮಾಡ್ಕೋಬಹುದಂತ ಮಾರ್ಗ ಇದೆ. ಈಗ ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಹೋದ್ರೆ ಈ ಸಮಸ್ಯೆ ಉದ್ಭವ ಆಗುತ್ತೆ. ಈಗ ರಾಜ್ಯಪಾಲರ ಭಾಷಣ ಆದ್ಮೇಲೆ ಮುಖ್ಯಮಂತ್ರಿಗಳು ಸಹ ಅವ್ರು ಏನ್ ವಿಷಯವನ್ನ ಓದ್ಬೇಕು ಅಂತ ಹೇಳಿದ್ರು ಆ ವಿಷಯವನ್ನ ಪ್ರಸ್ತಾಪಿಸ್ತಕ್ಕಂತ ಅವಕಾಶ ಇದ್ದೇ ಇದೆ. ರಾಜ್ಯಪಾಲರಿಂದ ಮುಖದಿಂದಾನೇ ಎಲ್ಲಾ ವಿಷಯ ಹೇಳ್ಬೇಕು ಅಂತ ಏನಿಲ್ಲ, ಸದನದಲ್ಲಿ ಎಲ್ಲಾ ವಿಷಯವನ್ನು ಚರ್ಚೆ ಮಾಡತಕ್ಕಂತ ಅವಕಾಶ ಇದ್ದೇ ಇದೆ. ಎರಡನೇದು, ರಾಜ್ಯಪಾಲರು ರಾಜ್ಯ ಸರ್ಕಾರದ ಒಂದು ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ನ ಸದನದ ಮುಂದೆ ಇಡತಕ್ಕಂತ ಒಂದು ಸಂದರ್ಭ ಇದು. ಹಾಗಾಗಿ ರಾಜ್ಯ ಸರ್ಕಾರದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಅಷ್ಟನ್ನೇ ಹೇಳ್ಕೊಂಡು ಹೋದ್ರೆ ಈ ಸಮಸ್ಯೆ ಉದ್ಭವ ಆಗಲ್ಲ. ಅದನ್ನ ರಾಜಕೀಯವಾಗಿ ನಾವು ದಾಳ ಉದುರು ಹಾಕ್ತಿವಿ ಅಂತ ಹೇಳ್ತಾ ಹೋದ್ರೆ ಆಗ ಈ ಸಮಸ್ಯೆ ಆಗುತ್ತೆ. ಅಶೋಕ್ ಸರ್, ಈಗ ನಿನ್ನೆಯಿಂದಲೂ ಈ ಆರ್ಟಿಕಲ್ 174, 175, 176 ಅಂತ ಚರ್ಚೆ ಆಗ್ತದೆ. ಆದ್ರೆ ಅವ್ರ ಹಕ್ಕು, ಕರ್ತವ್ಯ ಅಂಡ್ ಕಡ್ಡಾಯವಾಗಿ ಅವ್ರು ಅಟೆಂಡ್ ಮಾಡ್ಲೇಬೇಕು ಅಂತ ನಿನ್ನೆಯಿಂದ ವಿಪರೀತ ಚರ್ಚೆ ಆಗ್ತದೆ. ನನ್ಗೊಂದು ಕುತೂಹಲ ಸರ್, ಇನ್ ಕೇಸ್ ಇಂಥ ಸಂದರ್ಭಗಳಲ್ಲಿ ಅನಿವಾರ್ಯವಾಗಿ ಕಡ್ಡಾಯವಾಗಿ ಅವ್ರು ರೆಸ್ಟ್ ಮಾಡ್ಲೇಬೇಕಾದಂತಹ ಅಥವಾ ಹೊರಗೋದಂತಹ ಉದಾಹರಣೆಗಳಾಗೇ ಇಲ್ವಾ ಸರ್? ಹೆಲ್ತ್ ಎಮರ್ಜೆನ್ಸಿ ಬಂತಪ್ಪ ಅಂತ ಟೈಮ್ನಲ್ಲೂ ಏನಾಗಿದೆ ಇಂಥವು, ಏನ್ ಮಾಡ್ಬೋದು? ಕುತೂಹಲ ಕೇಳಿದ್ರೆ ಈಗ ರಾಜ್ಯಪಾಲರು ಕೆಲವು ಸಂದರ್ಭದಲ್ಲಿ ಭಾಷಣ ಮಂಡಿಸದಲ್ಲೇ ಹೊರ ಹೋದ್ರೆ ಆಗ ಸಮಸ್ಯೆ ಆಗುತ್ತೆ. ಈಗ ರಾಜ್ಯಪಾಲರ ಭಾಷಣವನ್ನ ಕೆಲವು ಭಾಗ ಓದದೆ ಹೋದ್ರು ಇವ್ರು ಲಿಖಿತ ಭಾಷಣವನ್ನ ಅದರಲ್ಲಿ ಸದನದ ಮುಂದೆ ಇಟ್ಟೇ ಇಡ್ತಾರೆ. ಒಂದ್ ಪ್ಯಾರ ಅವ್ರು ಓದ್ಲಿಲ್ಲ ಅಂತ ಇಟ್ಕೊಂಡ್ರು ಸಹ ಈ ಲಿಖಿತ ಭಾಷಣ ಏನಿದೆ ಅದು ಸದನದ ಒಂದು ರೆಕಾರ್ಡ್ ಅಲ್ಲಿ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಈಗ ರಾಜ್ಯಪಾಲರು ಭಾಷಣವೇ ಮಾಡದಲ್ಲೇ ಹೋದ್ರೆ ಅಥವಾ ಅದನ್ನ ಅವರು ಓದ್ದಲೇ ಹೋದ್ರೆ ಆವಾಗ ಒಂದು ಕಾನೂನಿನ ಬಿಕ್ಕಟ್ಟು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದೇ ನೀವ್ ಹೇಳ್ದಂಗೆ ಅವ್ರು ಬರ್ಲಿಲ್ಲ ಅಂದ್ರೆ ಸ್ಪೀಕರ್ ಮತ್ತು ಮುಖ್ಯಮಂತ್ರಿಗಳು ಅಥವಾ ಸ್ಪೀಕರ್ ನಿರ್ಧಾರದಂತೆ ಅವ್ರು ಮುಂದುವರ್ಸ್ಕೊಂಡು ಹೋಗಕ್ ಆಗದೇ ಇಲ್ವಾ? ಸೆಷನ್ ಆರಂಭನೇ ಆಗಲ್ವಾ? ಅದು ಆರಂಭ ಆಗುವುದೇ ರಾಜ್ಯಪಾಲರ ಭಾಷಣದಿಂದ ಆಗ್ಬೇಕಾದ್ರಿಂದ ನಂತರ ಇವರು ಹಾಗೆ ಸ್ಪೀಕರ್ ಕೈಲೂ ಆಗಲ್ಲ ಮುಂದುವರ್ಸ್ಕೊಂಡು ಹೋಗಕ್ಕೆ. ಆಗೋದಿಲ್ಲ ಕಾನೂನು ಪ್ರಕಾರ ಆಗೋದಿಲ್ಲ. 176ನೇ ವಿಧಿ ಪ್ರಕಾರ ಅದರಲ್ಲಿ ಗವರ್ನರ್ ಶೆಲ್ ಅಂತ ಇದೆ. ಅದರಿಂದ ಒಂದು ರೀತಿಯಾದಂತ ಏನು ಮಾಡ್ಲೇಬೇಕಾದಂತ ಕರ್ತವ್ಯ ಅನ್ನೋ ಹಾಗಿದೆ. ಅದರಲ್ಲಿ ಏನು ಬೇಕಾದ್ರೂ ಓದ್ಬೋದು, ಬೇಡಾದ್ರೂ ಓದ್ಬಾರ್ದು, ಆ ರೀತಿ ಏನಿಲ್ಲ. ಅದಲ್ದರೆ ಗವರ್ನರ್ ರಾಜ್ಯ ಸರ್ಕಾರದ ಮುಖವಾಣಿ ಆಗಿರ್ತಾರೆ. ಆದ್ರೆ ರಾಜ್ಯ ಸರ್ಕಾರದ ಒಂದು ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಅನ್ನ ವಿಷಯವನ್ನ ಮಂಡಿಸಿದ್ರೆ ಅದರಲ್ಲಿ ರಾಜ್ಯಪಾಲರು ಓದೋದಕ್ಕೆ ಏನೋ ತೊಂದರೆ ಇರ್ಲಿಕ್ಕಿಲ್ಲ. ಆದ್ರೆ ಅದನ್ನ ಕೇಂದ್ರ ಸರ್ಕಾರದ ಒಂದು ಪ್ರೋಗ್ರಾಮ್ ನ ಟೀಕೆ ಮಾಡೋದು ಆ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನೆಲ್ಲ ಆಕ್ಷೇಪ ಎತ್ತತಕ್ಕಂತ ಸಂಭವ. ಸರ್, ಇದ್ರ ಜೊತೆಗೆ ಇನ್ನೊಂದು ಸರ್, ಈಗ ಇನ್ ಕೇಸ್ ಇವತ್ತು ಬರ್ಲಿಲ್ಲ ಅಂತ ಅಂದ್ಕೊಳ್ಳೋಣ, ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇರುತ್ತಲ್ವಾ ಸರ್? ನೀವ್ ಹೇಳಿದ್ರಿ ಕೋರ್ಟಿಗೆ ಹೋಗೋದು ಅಷ್ಟೊಂದು ಸರಿಯಲ್ಲ ಅಂತ, ಬಟ್ ಅವಕಾಶ ಇದೆ ಅಲ್ವಾ? ಯಾರ್ ಬೇಕಾದ್ರೂ ಕೋರ್ಟ್ ಹೋಗ್ಬೋದು, ರಾಜ್ಯ ಸರ್ಕಾರನು ಸಹ ಕೋರ್ಟ್ ಹೋಗ್ಬೋದು. ಆದ್ರೆ ಈ ವಿಷಯದಲ್ಲಿ ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಹಲವಾರು ವಿಚಾರಗಳಲ್ಲಿ. ನಮಗೆ ಬದಲಾಯಿಸ್ಕೊಡಿ ಅಂತ ಕೇಳೋ ಸಾಧ್ಯತೆಯೂ ಇದೆಯಾ? ರಾಜ್ಯಪಾಲರನ್ನೇ ಬದಲಾಯಿಸಿ ಅಂತ ಕೇಳೋ ಸಾಧ್ಯತೆ ಇದೆಯಾ? ಆತರ ಕೇಳೋದಕ್ಕಾಗಲ್ಲ. ಈಗ ಇಷ್ಟೆಲ್ಲ ತಮಿಳ್ನಾಡಿನ ಸಮಸ್ಯೆ ಆದ್ರೂ ರಾಜ್ಯಪಾಲರನ್ನ ಬದಲಾಯಿಸ್ಕೊಡಿ ಅಂತ ಯಾರು ಕೇಳಲಿಲ್ಲ.
ಹಾ 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 ರಾಜ್ಯಪಾಲರ ಕರ್ತವ್ಯ ಏನು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಷ್ಟೇ. ಹಾ ಹಾ ರಾಜ್ಯಪಾಲರನ್ನ ಬದಲಾಯಿಸ್ಕೊಡಿ ಅಂತ ಕೇಳೋದಕ್ಕಾಗಲ್ಲ. ಇತ್ತೀಚೆಗೆ ಒಂದು ರೂಢಿ ಎಲ್ಲೆಲ್ಲಿ ಆಂಟಿ ಬಿಜೆಪಿ ನಾನ್ ಬಿಜೆಪಿಗಳಿದಾವೋ ಅವರೆಲ್ಲರೂ ಗವರ್ನರ್ ವಿಚಾರದಲ್ಲಿ ಈ ರೀತಿಯಾಗಿ ಅದೇ ಎಕ್ಸಾಂಪಲ್ ಕೇರಳ, ಪಶ್ಚಿಮ ಬಂಗಾಳ, ತಮಿಳುನಾಡು ಇದೇನ್ ಅನ್ಸುತ್ತೆ ಸರ್? ಏನ್ ಸೂಚಿಸುತ್ತೆ ಈ ರೀತಿಯ ಸಂಪ್ರದಾಯ? ಅದೇ ಈಗ ಏನಾಗುತ್ತೆ ಅಂದ್ರೆ ಗವರ್ನರ್ನ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರದ ಒಂದು ರೆಕಮೆಂಡೇಶನ್ ಮೇಲೆ ನೇಮಕಾತಿ ಮಾಡಿರ್ತಾರೆ. ಆ ಅವ್ರ ಮೂಲಕ ಒಂದು ಸಂದರ್ಭ ಬಂದಾಗ ಈ ರೀತಿಯಾದಂತ ತಿಕ್ಕಾಟ ಆದಂತ ಸಂದರ್ಭದಲ್ಲಿ ಇದು ಹೊಸದಾಗಿ ಕಂಡು ಬರ್ತಕ್ಕಂತ ವಿಷಯ. ಅನೇಕ ಬಾರಿ ರಾಜ್ಯಪಾಲರು ಇದ್ರೂ ಸಹ ಈ ರೀತಿಯಾಗಿ ಭಾಷಣದ ವಿಷಯದಲ್ಲಿ ಇಷ್ಟೊಂದು ಗೊಂದಲ ಆಗಿರೋದು ಬರೀ ಇತ್ತೀಚಿನ ವರ್ಷದಲ್ಲಿ ಮಾತ್ರ. ಹೌದು ಹೌದು ಹೌದು. ಹಿಂದೆ ಎಲ್ಲೂ ಆ ರೀತಿ ಆದಂತ ನಿದರ್ಶನ ಇಲ್ಲ. ಆದ್ರೆ Okay. ಯಾವಾಗ್ಲೂ ಹಿಂದೆ 1966ನೇ ಇಸ್ವಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಗವರ್ನರು ಬಂದು ಗಲಾಟೆ ಮಾಡ್ತಾರೆ, ಅವ್ರು ಓದ್ದಲ್ಲೇ ಹೊರಟೋಗ್ಬಿಡ್ತಾರೆ. ಹಾ ಹಾ ಅವಾಗ ಒಂದು ತೀರ್ಮಾನವನ್ನ ಕೊಟ್ಟಿದ್ದಾರೆ, ಏನು ಅದು ಗವರ್ನರ್ ಭಾಷಣವೇ ಮಂಡಿಸ್ತೆ ಹೋದ್ರೆ ಅದು ನಂತರ ಆಗ್ತಕ್ಕಂತ ಒಂದು ಏನು ಲೆಜಿಸ್ಲೇಚರ್ ಪ್ರೊಸೀಡಿಂಗ್ಸ್ ಇದೆಯೋ ಅದು ಕಾನೂನು ಪ್ರಕಾರ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಹಾ 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 ಆದ್ರೆ ಕೋರ್ಟ್ ನಲ್ಲಿ ಯಾವ ರೀತಿ ಬಂದಾಗ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೋತಾರೆ ಹೇಳೋದಕ್ಕಾಗಲ್ಲ. ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಹಾರನಹಳ್ಳಿ ಸರ್, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ.